ಸ್ನೇಹಿತರೆ, ಈ ಕಲ್ಯಾಣ ಕರ್ನಾಟಕ ಭಾಗದ ಕೆಲವು ವಿಷಯಗಳ ಬಗ್ಗೆ ತಮ್ಮೊಂದಿಗೆ ನಾನು ಕೆಲವು ಸಂಗತಿಗಳನ್ನು ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನು 371J ಜಾರಿಗೆ ಬಂದಿದೆ. ಅದರ ರೂವಾರಿಗಳು ಮಾಜಿ ಕೇಂದ್ರ ಸಚಿವರು, ಈಗ ಹಾಲಿ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರೂ ಆದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ನಾವು ಇವತ್ತು ನೆನಪಿಸಿಕೊಳ್ಬೇಕಿದೆ. ಇವತ್ತು ಕಲ್ಯಾಣ ಕರ್ನಾಟಕ ಭಾಗದ ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳ ಲಕ್ಷಾಂತರ ಮಕ್ಕಳಿಗೆ ಉದ್ಯೋಗಕ್ಕಾಗಿ ಮತ್ತು ಈಗಾಗಲೇ ನೌಕರಿಗಾಗಿ ಚಾತಕ ಪಕ್ಷಿಯಂತೆ ಕಾಯ್ತಿರುವಂಥ ಲಕ್ಷಾಂತರ ಯುವಕರಿಗೆ ಉದ್ಯೋಗ ಕೊಡುವಲ್ಲಿ, ಆಮೇಲೆ ಈಗಾಗಲೇ ನೌಕರಿಯಲ್ಲಿರುವಂಥ ಉದ್ಯೋಗಿಗಳಿಗೆ ಬಡ್ತಿ ನೀಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥ ಈ 371J ಜಾರಿಗೆ ತಂದದ್ದು ಅವರ ಅತ್ಯಂತ ಶ್ರದ್ಧೆ ಮತ್ತು ಆಸಕ್ತಿದಾಯಕವಾಗಿ ಈ ಕಲ್ಯಾಣ ಕರ್ನಾಟಕ ಭಾಗದ 7 ಜಿಲ್ಲೆಗಳ ಜನರ ಬದುಕನ್ನು ಉನ್ನತ ಮಟ್ಟಕ್ಕೇರಿಸಬೇಕು, ಉದ್ಯೋಗಗಳಲ್ಲಿ ಅವರಿಗೆ ಅವಕಾಶ ಸಿಗಬೇಕು, ಅವರಿಗೆ ಉನ್ನತ ಶಿಕ್ಷಣ ಸಿಗಬೇಕು ಅನ್ನೋಂಥ ಉದ್ದೇಶದಿಂದ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಇದ್ದಂಥ ಅವಧಿಯಲ್ಲಿ 2012 ಇಸ್ವಿಯಲ್ಲಿ ಈ 371J ಕಾಯ್ದೆಯನ್ನು ಜಾರಿಗೆ ತಂದರು. ಇವತ್ತೇನು BJPಯವರ ಅಭಿವೃದ್ಧಿ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಈ 371Jಯನ್ನು BJP ಒಬ್ಬ ನಾಯಕ, ಮಾಜಿ ರಾಜ್ಯಪಾಲ ರಾಮೋಜ್ ಜೋಯಿಸ್ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತಾರೆ, ಇದನ್ನು ಕೊಡಬಾರ್ದು ಈ ಗುಲ್ಬರ್ಗ ಭಾಗಕ್ಕೆ ಅಂತೇಳಿ. ಅದೇ ರೀತಿ BJPಯ ಮತ್ತೊಬ್ಬ ಪರಮೋಚ್ಚ ನಾಯಕ ಲಾಲ್ ಕೃಷ್ಣ ಅಡ್ವಾಣಿ, LK ಅಡ್ವಾಣಿ ಅವರು ಈ 371J ನೀಡಬಾರ್ದು ಅಂಥೇಳಿ ಸಂಸತ್ನಲ್ಲಿ ವಿರೋಧ ಮಾಡ್ತಾರೆ. ಈ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ ಜನರ ಬದುಕು ಒಳ್ಳೆಯದಾಗಲಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸತತ ಪರಿಶ್ರಮ ಮತ್ತು ಆಸಕ್ತಿ ವಹಿಸಿ ಇದನ್ನು ಇವತ್ತು ಜಾರಿಗೆ ತಂದರು. ಈ 371J ಜಾರಿಗೆ ಬರೋದಕ್ಕಿಂತ ಮುಂಚೆ ಈ 7 ಜಿಲ್ಲೆಗಳಲ್ಲಿ ಕೇವಲ 300 ಮೆಡಿಕಲ್ ಸೀಟ್ ಸಿಗ್ತಾ ಇತ್ತು ಮಕ್ಕಳಿಗೆ. ಇವತ್ತು 905 ಮೆಡಿಕಲ್ ಸೀಟ್ ಸಿಗ್ತಾ ಇದೆ. ಅದೇ ರೀತಿ ಇಂಜಿನಿಯರಿಂಗು ಮತ್ತು ಏನು ವೃತ್ತಿಪರ ಸೀಟ್ಗಳೇನಿದೆ 2-3 ಸಾವಿರಕ್ಕಿಂತ ಕಡಿಮೆ ಸೀಟ್ಗಳು ಸಿಗ್ತಾ ಇದ್ವು 7 ಜಿಲ್ಲೆಗಳ ವಿದ್ಯಾರ್ಥಿಗಳ ನಡುವೆ. ಇವತ್ತು 6600 ಚಿಲ್ಲರ ಸೀಟುಗಳು ಇವತ್ತು ಸಿಗ್ತಾ ಇದೆ. ಅಂದರೆ ದುಪ್ಪಟ್ಟಾಗಿದೆ, ಅದನ್ನು ಗಮನಿಸಬೇಕು. ಅದೇ ರೀತಿ ಉದ್ಯೋಗಗಳಲ್ಲಿ ಆಗಿರ್ಬೋದು, ಈಗೇನು ನಮಗೆ ನೇರವಾಗಿ ನೇಮಕಾತಿ ಆಗ್ತಾಯಿದೆ, ಆ ನೇಮಕಾತಿಯನ್ನು ಹೊರತುಪಡಿಸಿ 10,000ಕ್ಕೂ ಹೆಚ್ಚು ಹುದ್ದೆಗಳು ಇವತ್ತು ನಮ್ಮಲ್ಲಿ ನಮ್ಮ ಭಾಗದ 7 ಜಿಲ್ಲೆಗಳ ಯುವಕರು ಇವತ್ತು ನೇಮಕಗೊಂಡಿದ್ದಾವೆ. ಅದೇ ಅಲ್ಲದೆ ಆ ಕಾಯ್ದೆ ತರುವಂಥ ಸಂದರ್ಭದಲ್ಲಿ ಎ ಮತ್ತು ಬಿ ಗ್ರೂಪ್ ಹುದ್ದೆಗಳ ಪೈಕಿ, ಎ ಕಿರಿಯ ಶ್ರೇಣಿ ಮತ್ತು ಬಿ ಗ್ರೂಪ್ ಹುದ್ದೆಗಳ ಪೈಕಿ 75% ಹುದ್ದೆಗಳನ್ನು ಈ 7 ಜಿಲ್ಲೆಗಳಲ್ಲಿ ಏನು ಹುದ್ದೆಗಳು ಖಾಲಿವೆ ಅದರಲ್ಲಿ 75%ನ್ನು ಈ 7 ಜಿಲ್ಲೆಗಳ ಯುವಕರನ್ನೇ ನೇಮಕ ಮಾಡಿಕೊಳ್ಳಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಮಾಡಿಕೊಡಲಾಗಿದೆ. ಅಂದರೆ ನಮ್ಮ 7 ಜಿಲ್ಲೆಗಳಲ್ಲಿ ಏನು ಹುದ್ದೆಗಳಿವೆ ಅದರ 75%ನ್ನು ಈ 7 ಜಿಲ್ಲೆಗಳ ಯುವಕರೇ ನೇಮಕಗೊಳ್ಳಬೇಕು. ಅದೇ ರೀತಿ ಸಿ ಹುದ್ದೆಯಲ್ಲಿ ಏನು ಈ 7 ಜಿಲ್ಲೆಗಳಲ್ಲಿ ಖಾಲಿ ಇರುವಂಥ ಹುದ್ದೆಗಳ 80%ನ್ನು ಈ ಭಾಗದ ಈ 7 ಜಿಲ್ಲೆಗಳ ಯುವಕರೇ ನೇಮಕಗೊಳ್ಳಬೇಕು. ಅದೇ ರೀತಿ ಡಿ ಗ್ರೂಪ್ ಹುದ್ದೆ ಬಂದಾಗ ಈ 7 ಜಿಲ್ಲೆಗಳಲ್ಲಿ ಖಾಲಿ ಇರುವಂಥ ಹುದ್ದೆಗಳ 85% ಹುದ್ದೆಗಳನ್ನು ಈ 7 ಜಿಲ್ಲೆಗಳ ಯುವಕರನ್ನೇ ನೇಮಕ ಮಾಡಿಕೊಳ್ಬೇಕು. ಇಂತಹ ಕಾಯ್ದೆಯನ್ನು ಸಂವಿಧಾನಕ್ಕೆ ತಿದ್ದುಪಡಿ ತರುವ ಮೂಲಕ ಇವತ್ತು ನಮ್ಮ ಕಾಂಗ್ರೆಸ್ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ 7 ಜಿಲ್ಲೆಗಳ ಜನರಿಗೆ, ಜನಸಾಮಾನ್ಯರಿಗೆ, ಯುವಕರಿಗೆ ಶೈಕ್ಷಣಿಕವಾಗಿ ಆಗಿರ್ಬೋದು, ಔದ್ಯೋಗಿಕವಾಗಿ ಆಗಿರ್ಬೋದು, ಆಮೇಲೆ ಅಭಿವೃದ್ಧಿ ಮತ್ತು ಅನುದಾನದ ವಿಷಯದಲ್ಲಿ ಆಗಿರ್ಬೋದು ಅನುಕೂಲವಾಗುವಂಥ ಮಹತ್ತರವಾದಂಥ ಒಂದು ಈ 371J ತಿದ್ದುಪಡಿ ಕಾಯ್ದೆಯನ್ನು ತಂದಿದ್ದಾರೆ. ಇವತ್ತು ಇದರಿಂದ ಲಾಭ ಪಡೆದಂಥ ಏನು ನೀವು ಯುವಕರಿದ್ದೀರಿ, ಮೆಡಿಕಲ್ ಸೀಟ್ ಪಡೆದಂಥವ್ರಾಗಿರ್ಬೋದು, ಇಂಜಿನಿಯರಿಂಗ್ ಸೀಟ್ ಪಡೆದಂಥವ್ರಾಗಿರ್ಬೋದು, ಡಿಪ್ಲೊಮಾ ಸೀಟ್ ಪಡೆದಂಥವ್ರಾಗಿರ್ಬೋದು, ವೆಟರ್ನರಿ ಸೀಟ್ ಪಡೆದಂಥವ್ರಾಗಿರ್ಬೋದು, ಅದೇ ರೀತಿ ಮೆಡಿಕಲ್ ಸೀಟ್ ಪಡೆದಂಥವ್ರಾಗಿರ್ಬೋದು, ನೌಕರಿಗಳನ್ನು ಪಡೆದಂಥವ್ರಾಗಿರ್ಬೋದು, ಬಡ್ತಿಗಳನ್ನು ಪಡೆದಂಥ ಯಾರ್ಯಾರು ತಾವೆಲ್ಲ ಇದ್ದೀರಿ, ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಈ ಭಾಗದ 7 ಜಿಲ್ಲೆಗಳ ಜನರ ಕಲ್ಯಾಣಕ್ಕಾಗಿ ಮಾಡಿದಂಥ ಈ
ಕಾಂಗ್ರೆಸ್ ಪಕ್ಷದ ಸಾಧನೆಯನ್ನು ನೀವು ಈ ಕಾಂಗ್ರೆಸ್ ಪಕ್ಷ ಮಾಡಿದಂಥ ಈ ಮಹತ್ವವನ್ನು, ಇದರಿಂದ ನಿಮಗಾದ ಲಾಭವನ್ನು ನೀವು ಮತ ಹಾಕುವ ಮೂಲಕ ಅದನ್ನು ಆ ಋಣವನ್ನು ತೀರಿಸುವಂಥ ಕೆಲಸವನ್ನು ಮಾಡಬೇಕು. ಅದರ ಜೊತೆಗೆ ನಿಮ್ಮ ತಂದೆ ತಾಯಿಗಳಿಗೆ, ಸೋದರ ಸೋದರಿಯರಿಗೆ, ನಿಮ್ಮ ಕುಟುಂಬಸ್ಥರಿಗೆ, ನಿಮ್ಮ ಸಂಬಂಧಿಗಳಿಗೆ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಕಾಂಗ್ರೆಸ್ ಪಕ್ಷ ಮಾಡಿದಂಥ 371J ಲಾಭಗಳಿಂದ ನಮಗೇನು ಅನುಕೂಲ ಆಗಿದೆ ಅನ್ನೋದನ್ನು ತಿಳಿಸಿಕೊಟ್ಟು, ಈ ಕಾಂಗ್ರೆಸ್ ಪಕ್ಷ ಮಾಡಿದಂಥ ಇದರಿಂದ ನಾವು ಆರ್ಥಿಕವಾಗಿ, ಔದ್ಯೋಗಿಕವಾಗಿ, ಶೈಕ್ಷಣಿಕವಾಗಿ ಹೇಗೆ ಅಭಿವೃದ್ಧಿ ಆಗಿದ್ದೇವೆ ಅನ್ನೋದನ್ನು ನೀವು ಈ 7 ಜಿಲ್ಲೆಗಳಾದ್ಯಂತ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುವ ಮೂಲಕ ಇದರ ಲಾಭ ಪಡೆದಂಥ ಯುವಕರಾಗಿರ್ಬೋದು, ಉದ್ಯೋಗದಾತರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಕಾಂಗ್ರೆಸ್ಸನ್ನು ಬೆಂಬಲಿಸಿ ಇದರ ಒಂದು ಮಹತ್ವವನ್ನು ಜನರಿಗೆ ತಿಳಿಸಬೇಕು ಅಂಥೇಳಿ ನಾನು ಕೋರ್ತೇನೆ.